ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಷ್ಟು ಚೆನ್ನಾಗೈತೆ. ನೀವು ಅದೃಷ್ಟವಂತರು ಆಗ್ಲೇ ಹಡಗತ್ಬಿಟ್ರಿ. ಯಾಕೆ ಅಂದ್ರೆ ನಿಮ್ಮ ಜೀವನದಲ್ಲಿ, ನಿಮ್ಮ ವಟಾರದಲ್ಲಿ ಭೀಮರಾವ್ ತರ ಯಾರು ಇಲ್ಲ ಅನ್ಸುತ್ತೆ. ಅದು ಮಾತು ಅಂದ್ರೆ. ನಂಜುಂಡ, ಮಂಚಯ್ಯ, ಸುಮ್ನೆ ಇರಿ. ಮುಂದೆ ಏನಾಗುತ್ತೆ ಅಂತ ನೋಡಿ. ಅದನ್ನೇ ನೋಡ್ತಿದೀವಿ. ಸುಮ್ನೆ ಕೂತ್ಕೊಳ್ಳಿ ನಂಜುಂಡಣ್ಣ, ನೋಡಕ್ ಬಿಡಿ ನಾಟಕ. ಹಾ, ಮುಂದೇನಾಗುತ್ತೆ ಹೇಳಿ. ಸಮುದ್ರದಲ್ಲಿ ಹಡಗು ತೇಲ್ಕೊಂಡು ಹೋಗ್ತಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಅಲ್ನೋಡಿ, ಕಣ್ಣು ಹಾಯಿಸಿದಷ್ಟು ನೀರಿನ ಅಲೆಗಳು, ನೀಲಿ ನೀಲಿ ನೀರು. ಹೇಗಿದೆ ಅನುಭವ? ಹಾಗಾದ್ರೆ ನಾವು ಹೋಗಣ್ವಾ? ಏನಂತ್ಯ? ಏ ಸರ್ಸಮ್ಮ, ಅಲ್ಲಿ ದೊಡ್ಡ ದೊಡ್ಡ ಗಾಡಿ, ದೊಡ್ಡ ದೊಡ್ಡ ರಸ್ತೆ ನೋಡಿ ಹೆದರ್ಕೋಬೇಡ ನೀನು. ಏನೋ ನಾನ್ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ. ಹಾ ಹೌದು ಸರ್ಸಮ್ಮ, ಬೊಂಬೈನಲ್ಲೂ ದೊಡ್ಡ ದೊಡ್ಡ ರಸ್ತೆ, ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಕಾರ್ಗಳಿವೆ. ಅದನ್ನೆಲ್ಲ ನೋಡಿಲ್ವಾ? ಇಲ್ ನೋಡ್ಕೊಂಡಿರೋ ಕನಸನ್ನ ಅಲ್ಲಿ ನನ್ಸ್ ಮಾಡ್ಕೊಳ್ಳೋಣ. ಆದ್ರೆ ಅದೆಲ್ಲ ಸರಿಯಮ್ಮ. ಆದ್ರೆ ವಿದೇಶದ ಕಾರು, ಅಲ್ಲಿರೋ ರಸ್ತೆಗಳು ಇಲ್ಲಗಿಂತ ಬೇರೆನೇ ಇರುತ್ತೆ. ಸರಿಯಾಗಿ ಹೇಳ್ದೆ ನೀನು. ನೋಡ್ತೀರಿ, ದುಡ್ಡು ಸಂಪಾದನೆ ಮಾಡಿ ವಾಪಸ್ ಬರ್ತೀವಲ್ಲ, ಸಾಲ ಎಲ್ಲ ತೀರ್ಸ್ಬಿಡೋಣ. ಇನ್ಯಾವ ಸಾಲಗಾರನು ಸಾಲ ಕೊಡು ಅಂತ ಕೇಳಕ್ಕೂ ಬರಲ್ಲ. ಅವ್ರು ಯಾರು ಕೂಡ ನಮ್ಗೆ ಅವಮಾನನೂ ಮಾಡಲ್ಲ. ಚೆನ್ನಾಗಿ ಹೇಳಿದ್ರಿ. ಹಾ, ನಾಡಿದ್ ಒಳಗೆ ನನಗ್ ದುಡ್ಡು ಬರ್ಲಿಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಎತ್ತಾಕೊಂಡು ಹೋಗ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ, ನಮ್ಮ ಅಮ್ಮಂಗೋಸ್ಕರ. ಅಯ್ಯೋ, ಏನಾಯ್ತು ಪದ್ಮ? ಏನಾಗ್ತಿದೆ? ಅರೆ, ಇವಳಿಗೇನಾಯ್ತು? ಕೊರಿಯೋ ಸಮುದ್ರದ ನೀರ್ಗೆ ಗಂಟ್ಲು ಕೆಟ್ಟ ಹೇಗೆ? ಏನಾಯ್ತು ಪದ್ಮ? ಯಾರಾದ್ರೂ ಸಹಾಯ ಮಾಡ್ರಪ್ಪ. ಏ ಮೂರ್ಖ, ದೂರ ಇರೋವಳಿಂದ. ಕಾಲ್ರ ಬಂದಿದೆ ನಿನ್ನ ಹೆಂಡತಿಗೆ. ಏನ ಕಾಲ್ರ ಬಂದಿದ್ಯಾ? ಹಾ, ಹಾಗಾದ್ರೆ ಇವಳನ್ನ ಈಗ್ಲೇ ಸಮುದ್ರಕ್ಕೆ ಸೇಬೇಕು. ಸುಳ್ಳು ಹೇಳ್ತಿದ್ದಾರೆ ಇವರು. ಹೀಗೆಲ್ಲ ಯಾರಾದ್ರೂ ಮಾಡ್ತಾರಾ? ಸರಿಯಾಗಿ ಹೇಳಿದ್ರಿ ನಂಜುಂಡಣ್ಣ. ಇಲ್ಲ ಅಂದ್ರೆ ಈ ಮಹಾಮಾರಿ ನಮ್ಮೆಲ್ರನ್ನು ಬಲಿ ತಗೊಳುತ್ತೆ. ಸರಿಯಾಗಿ ಹೇಳಿದ್ರಿ. ಬೊಂಬೈ ಕರ್ಕೊಂಡು ಹೋಗ್ತೀನಿ. ಎತ್ಕೊಳ್ಳಿ ಇವಳನ್ನ. ನಿಂಗೇನು ಆಗಲ್ಲ. ಬೊಂಬೈ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತೀನಿ, ಏನೂ ಆಗಲ್ಲ. ಕಾಪಾಡಿ ನನ್ನ ಹೆಂಡತಿನ, ಯಾರಾದ್ರೂ ಕಾಪಾಡಿ. ಎತ್ಕೊಳ್ರ ಅವಳನ್ನ, ಎತ್ಕೊಳ್ಳಿ ಬೇಗ ಬೇಗ. ಅಯ್ಯೋ, ಬಿಟ್ಬಿಡಿ ನಮ್ಮನ್ನ, ಬಿಟ್ಬಿಡಿ. ಎತ್ಕೊಳ್ಳಿ, ನನ್ನ ಹೆಂಡತಿ ಅವಳು. ಹೇಳ್ಕೊಂಡು ನಡೀರಿ ಅವನನ್ನ. ಎತ್ಕೊಳ್ರೋ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಬಿಟ್ಬಿಡಿ ನನ್ನ ಹೆಂಡತಿನ, ಬಿಟ್ಬಿಡಿ. ಪದ್ಮ, ಎಂತ ಕೆಲಸ ಮಾಡ್ಬಿಟ್ರಿ? ನನ್ನ ಹೆಂಡತಿನ ಸಾಯಿಸ್ಬಿಟ್ರಲ್ಲೋ. ಸುಳ್ಳು, ಎಲ್ಲ ಸುಳ್ಳು. ಭೀಮರಾವ್ ಒಬ್ಬ ಸುಳ್ಳುಗಾರ. ಇವನ್ ತರನ ಈ ಕಲಾವಿದ್ರು ಕೂಡ ಸುಳ್ಳು ಹೇಳ್ತಿದ್ದಾರೆ.
ಯಾರಾದ್ರೂ ಹಿಂಗೆಲ್ಲ ಮಾಡ್ತಾರೇನಪ್ಪ? ಮಾಡ್ತಾರೆ. ನಾವು ಸುಳ್ಳು ಹೇಳ್ತಿಲ್ಲ, ನಾವು ಸತ್ಯನೇ ಹೇಳ್ತಿದೀವಿ. ಇದು ನನ್ನ ಅನುಭವದ ಕತೆ. ನಮ್ ತಂದೆ 17 ವರ್ಷದ ಹಿಂದೆ ಗಿರ್ಮಿಟಿಯ ಕೂಲಿಯಾಗಿ ಹೋಗಿದ್ರು. ಆದ್ರೆ ಅಲ್ಲಿ ಇದೇ ತರ ರೋಗದ ಹೆಸರಲ್ಲಿ ಸಮುದ್ರಕ್ಕೆ ಎಸೆದು ಬಿಟ್ರು. ನನಗಿದ್ರ ಅರಿವೇ ಇಲ್ದೆ ಮನೇಲಿ ಕೂತು ಅಪ್ಪ ಬರ್ತಾರೆ ಅಂತ ಕನ್ಸ್ ಕಾಣ್ತಾ ಇದ್ದೆ. ಕೈ ತುಂಬಾ ದುಡ್ಡು ತರ್ತಾರೆ, ನಮ್ಮೆಲ್ಲ ಕನ್ಸು ನನ್ಸಾಗತ್ತೆ ಅಂತ. ಆದ್ರೆ ಅಪ್ಪ ಬರ್ಲೇ ಇಲ್ಲ. ನಮ್ಮೆಲ್ಲ ಕನ್ಸು ಸಮುದ್ರದಲ್ಲಿ ಮುಳ್ಗೋಯ್ತು. ಇದಕ್ಕೆ ಜೀವಂತ ಸಾಕ್ಷಿ ನಾನೇ. ಅಕ್ಕ, ನೀವ್ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಸಮುದ್ರ ದಂಡೆ ಮುಟ್ತೀವಿ. ಆಮೇಲೆ ನೀವು ಮನ್ಸಿಟ್ಟು ಕೆಲಸ ಮಾಡಿದ್ರೆ ಬೇಕಾದಷ್ಟು ದುಡ್ಡು ದುಡಿಬೋದು. ಹಾ, ನಾವು ಸಿದ್ಧ ಇದ್ದೀವಿ. ಗಾಡಿಲಿ ಕೂತ್ಕೊಂಡು ಸುತ್ತಾಡ್ಬೋದು ಅಂತಿದ್ಲು ಪಾಪ. ಹೆಂಡತಿ ಇಲ್ದೆ ಯಾವ ವಿದೇಶ, ಯಾವ ಸುಖ ಶಾಂತಿ. ನಾನು ಇಲ್ಲಿಗೆ ಬರ್ದೇ ಇದ್ದಿದ್ರೆ ನನ್ನ ಹೆಂಡತಿ ಬದುಕಾದ್ರೂ ಬದುಕಿರ್ತಿದ್ಲೇನೋ. ಅಯ್ಯೋ, ನನ್ಗೆ ಯಾವ ವಿದೇಶನೂ ಬೇಕಿಲ್ಲ, ಬೊಂಬೈಗೆ ವಾಪಸ್ ಹೋಗ್ತೀನಿ ನಾನು. 5 ವರ್ಷಕ್ಕೆ ಅಗ್ರಿಮೆಂಟ್ ಇರೋದು, ಅದು ಹೇಗೆ ವಾಪಸ್ ಹೋಗ್ತೀಯ ಭಾರತಕ್ಕೆ? ಕಣ್ಣು ಕೆಳಗೆ ಮಾಡೋದು ಬಿಟ್ಟು ಆ ಕಡೆ ನೋಡು ತೀರಾನ ತಲುಪ್ತಿದ್ದೀವಿ. ಎದೇಳೋ, ಇಳಿಬೇಕು ನಾವೀಗ. ಬೇಗ ಕೆಲಸ ಶುರು ಮಾಡಿ. ಸಾಹೇಬ್ರೆ, ಈಗ ತಾನೇ ಹಡಗಲ್ ಬಂದಿದ್ದೀವಿ. ವಾಂತಿ ಬೇರೆ ಆಗಿದೆ ಎಲ್ರಿಗೂ. ತಲೆ ತಿರ್ತಿದೆ ಸಾಹೇಬ್ರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀವಿ. ನಾವು ಬಂದಿರೋದೇ ಕೆಲಸ ಮಾಡಕ್ಕೆ. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರಾಯ್ತಲ್ವಾ? ಸುಮ್ಮನೆ ಮಾತಾಡೋದು ಬಿಟ್ಟು ಕೆಲಸ ಶುರು ಮಾಡೋ. ಸಾಹೇಬ್ರೆ, ಸ್ವಲ್ಪ ವಿಶ್ರಾಂತಿ ತಗೋತೀವಿ. ಸಾಹೇಬ್ರೆ, ಹೊಡಿಬೇಡಿ. ಬಾಯಿ ಮುಚ್ಕೊಂಡು ಕೆಲಸ ಮಾಡೋ. ಬಿಟ್ಟಿ ಊಟ ಕೊಟ್ಟಾಗೇನ್ ಹೇಳಲ್ವಲ್ಲ, ನಾನ್ ಪ್ರತಿದಿನ ಊಟ ಮಾಡ್ತೀನಿ, ಇವತ್ ನಂಗೆ ಊಟ ಬೇಡ ಅಂತ. ಬೇಗ ಕೆಲಸ ಮಾಡಿ. ನಾಟಕ ತೋರಿಸಿ ಹೆದರ್ಸ್ತಾ ಇದ್ದಾರೆ ಅದಕ್ಕೆ. ಈ ಜನ ಹೆದರ್ಕೊಂಡು ಹೋಗದೆ ಇರ್ಲಿ ಅಂತ. ಹಾ, ಅಯ್ಯೋ ಜೀಜಾಬಾಯ್, ಒಟ್ಟಾರದ ಪ್ರತಿನಿಧಿ ನೀನೇ ತಾನೇ. ಹೋಗಿ ನಾಟಕ ನಿಲ್ಸು, ಹೋಗು. ಶಗುನಬಾಯ್, ಜೀಜಾಬಾಯ್, ಇವತ್ ನಿಮ್ ಆಟ ಬೇಡ.
ಇವತ್ ನೀವಿಬ್ರು ಏನಾದ್ರೂ ಮಾತಾಡಿದ್ರೆ ನನ್ನಷ್ಟು ಕೆಟ್ಟವಳು ಯಾರೂ ಇರಲ್ಲ. ಇವಳ ಕಿವಿಗೆ ಹೇಗ್ ಬಿತ್ತು ನಮ್ಮ ಮಾತು? ಬೇಗ ಮೂರ್ಖರ ಮಂದು ಬುದ್ಧಿಗಳ ಏನ್ ಕುತ್ಕೊಂಡು ವಿಶ್ರಾಂತಿ ತಗೋತಿದ್ದೀರಾ? ಅಗ್ರಿಮೆಂಟ್ ಮೇಲೆ ಬಂದಿದ್ದೀರಾ, ಎದ್ ಕೆಲಸ ಮಾಡಿ. ಸಾಹೇಬ್ರೆ, ನಾನ್ ಬೊಂಬೈಗೆ ವಾಪಸ್ ಹೋಗ್ಬೇಕು. ಬೊಂಬೈಗೆ ಹೋಗ್ಬೇಕಾ? ಎಷ್ಟೊಂದು ಖರ್ಚು ಮಾಡಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಆ ದುಡ್ಡನ್ನು ನಿಮ್ಮಪ್ಪ ಕೊಡ್ತಾನ? ಸಾಹೇಬ್ರೆ, 2.5 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ. ಜೊತೆಗೆ ನಮಗೆ ಎಷ್ಟು ಕೂಲಿ ಕೊಡ್ತೀರಾ ಹೇಳಿ? ನಮಗೆ ಕೊಡೋ ಕೂಲಿ ದುಡ್ಡು ಅಷ್ಟು ನೀವೇ ಇಟ್ಕೊಳ್ಳಿ, ನಮಗೇನು ಕೊಡಬೇಡಿ. ನಮ್ಮನ್ನ ನಮ್ಮೂರಿಗೆ ಸೇರಿಸ್ಬಿಡಿ ಸಾಹೇಬ್ರೆ, ನಮ್ಮೂರಿಗೆ ಸೇರಿಸ್ಬಿಡಿ. ಒಂದು ಕೆಲಸ ಮಾಡೋಣ, ಇವರನ್ನ ಬೇರೆ ಯಾರಿಗಾದ್ರೂ ಮಾರ್ಬಿಡೋಣ. ಅವರು ಇವರಿಂದ ಅಗ್ರಿಮೆಂಟ್ ಮಾಡಿಸ್ಕೋತಾರೆ. ಅಲ್ಲಿ ಮತ್ತೆ 5 ವರ್ಷ ಕೆಲಸ ಮಾಡಬೇಕಾಗತ್ತೆ. ಒಪ್ಗೆನಾ ನಿಮಗೆ? ನಾನು ಓಡೋಗ್ತೀನಿ, ನಾನಿಲ್ಲಿರಲ್ಲ. ಎಲ್ಲ ಕುನ್ನಿ, ಬೊಂಬೈಯಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಇಲ್ಲಿಗೆ ದುರಾಸೆ ಪಟ್ಕೊಂಡು ಬಂದವ್ ನೀನು. ಎದ್ದೇಳೋ ಎದ್ದೇಳೋ, ಕೆಲಸ ಮಾಡೋ, ಎದ್ ಕೆಲಸ ಮಾಡು ಅಂದೆ. ಕೆಲಸ ಮಾಡು ಅಂದ್ರೆ ನೆಪ ಹೇಳ್ತಾ ಕೂತ್ಕೋತೀರಾ? ಕೆಲಸ ಮಾಡಿ ಹೇಳು. ಕೆಲಸ ಮಾಡ್ತೀವಿ. ಎದ್ದೇಳೋ. ಏ ಭೀಮ್ರಾವ್, ಇದನ್ನೆಲ್ಲ ತೋರಿಸಿ ಇವ್ರನ್ನ ಹೆದರಿಸ್ಬೇಕು ಅಂತಿದ್ಯಾ? ನಂಜುಂಡ ಮಾಲೀಕ್ರೆ, ಗಿರ್ಮಿಟಿಯ ಕೂಲಿಗಳಾಗಿ ಯಾರ್ಯಾರು ಬರ್ತಿದಾರೋ ಅವ್ರನ್ನೆಲ್ಲ ಕರ್ಕೊಂಡು ಒಳಗಡೆ ನಡಿ. ಇಲ್ಲ ಅಂದ್ರೆ ಈ ಜನ ಇವ್ರ ತಲೆ ಕೆಡಿಸ್ತಾರೆ. ಹೋಗು. ಆಗ್ಲಿ. ಕೂತ್ಕೊಳ್ಳಿ. ನಾಲ್ಕು ವರ್ಷದ ಹಿಂದೆ ನಾನು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರೋನು. 2 ಕಾಸು ನೋಡ್ಬೋದು ಅಂತ ಅಲ್ಲಿಗೆ ಹೋಗಿದ್ ನಾನು. ಆದ್ರೆ ನಯಾ ಪೈಸಾನು ಉಳ್ಸಕ್ಕಾಗ್ದೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ನೀವೆಲ್ರೂ ಗಿರ್ಮಿಟಿಯ ಕೂಲಿಗಳಾಗಿ ಹೋಗೋರು. ನಿಮಗೇನಾದ್ರೂ ಅಲ್ಲಿಗೆ ಹೋಗಿ ಕೈ ತುಂಬ ಸಂಪಾದನೆ ಮಾಡ್ತೀವಿ ಅನ್ನೋ ಆಸೆ ಇದ್ರೆ ಅದನ್ನ ಬಿಟ್ಬಿಡಿ. ನಾನಲ್ಲಿ ಅನುಭವಿಸಿ ಬಂದಿರೋನು. ನೀವೇ ನೋಡಿ. ಇಲ್ಲಿ ನೋಡಿ. ಅಲ್ಲಿಗೆ ಹೋದ್ಮೇಲೆ ನಂಗೆ ಅರ್ಥ ಆಯ್ತು
ನಾವಿರೋ ಜಾಗನೇ ಪವಿತ್ರ ಭೂಮಿ ಅಂತ. ಅಲ್ಲಿ ನಮ್ಮನ್ನ ಗುಲಾಮ್ರ ಥರ ನೋಡ್ತಾರೆ. ಏನೋ ನನ್ನ ಆಯಸ್ ಗಟ್ಟಿ ಇತ್ತು, ತಪ್ಪಿಸ್ಕೊಂಡೆ. ಆದ್ರೆ ನನ್ನ ಜೊತೆ ಇದ್ರಲ್ಲ, ಅವ್ರಿಗೇನಾಯ್ತು ಅಂತಾನೆ ಗೊತ್ತಿಲ್ಲ. ನಾವೆಲ್ಲ ಇಲ್ಲಿಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ವಾಪಸ್ ಹೋಗೋಣ ಅಂದ್ರೆ ಅಷ್ಟೊಂದು ದುಡ್ಡು ಇಲ್ಲ. 4-5 ಸಲ ತಪ್ಪಿಸ್ಕೊಂಡು ಹೋಗೋಣ ಅಂತ ನೋಡಿದೆ, ಆದರೆ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಕೃಷ್ಣ, ನಂಗಿಲ್ ಕೆಲಸ ಮಾಡಕ್ ಆಗಲ್ಲ. ನನ್ನನ್ನ ಬೊಂಬೈಗೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗು. ನಮ್ ಜೀವನ ಅಲ್ಲೇ ಚೆನ್ನಾಗಿತ್ತು. ಅಲ್ಲಿ ನಾವೇ 2 ಕಾಸು ದುಡ್ದು ಸಾಲ ತೀರ್ಸೋಣ, ಕಷ್ಟಪಟ್ಟು ದುಡಿಯೋಣ. ನಮ್ ದೇಶ ಅದು. ಇಲ್ಲಿ ಯಾವ್ದೋ ಪರದೇಶಕ್ ಬಂದು ಜೈಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಾನಿಲ್ಲಿ ಇರಲ್ಲ, ಸಾಕಾಯ್ತು. ಇವ್ರನ್ ಸಹಿಸ್ಕೊಂಡು ಸರಿಯಾಗಿ 2 ಹೊತ್ತು ಊಟ ಕೊಡಲ್ಲ, ಜೊತೆಗೆ ಮೈಗಳ್ರು ಅಂತ ಹೊಡೆಯೋದು ಬೇರೆ. ನಾನಿಲ್ಲಿ ಬದುಕಲ್ಲ ರೀ, ಕರ್ಕೊಂಡು ಹೋಗಿ ಇಲ್ಲಿಂದ. ಓಹೋ, ನೀವಿಬ್ರು ಇಲ್ಲಿದ್ದೀರಾ? ಮೈಗಳ್ರ, ಎದ್ದೇಳಿ, ಕೆಲಸ ಮಾಡಿ. ಸಾಹೇಬ್ರೆ, ನಾವಿಲ್ಲಿ ಕೆಲಸ ಮಾಡಲ್ಲ ಸಾಹೇಬ್ರೆ, ಕಾಲಿಗೆ ಬೀಳ್ತೀವಿ. ನಾವಿಲ್ಲಿ ಕೆಲಸ ಮಾಡಲ್ಲ ಸಾಹೇಬ್ರೆ. ಆಗಲ್ಲ ಅಂದ್ರೆ ಸಾಯ್ರಿ ಸಾಹೇಬ್ರೆ. ಹೊಡಿಬೇಡಿ, ಅಯ್ಯೋ ಸಾಹೇಬ್ರೆ, ಹೊಡಿಬೇಡಿ ಸಾಹೇಬ್ರೆ. ಅಯ್ಯೋ ದೇವ್ರೇ, ಸಾಹೇಬ್ರೆ ಹೊಡಿಬೇಡಿ. ದೇವ್ರೇ, ನಾವು ಗಿರ್ಮಿಟಿಯ ಕೂಲಿಗಳಾಗಿ ಎಲ್ಲಿಗೆ ಬರಬಾರ್ದಿತ್ತು.